ಇವತ್ತೊಂದು ಸಿಂಪಲ್ ಅಂಡ್ ಹೆಲ್ದಿ ಬ್ರೇಕ್‌ಫಾಸ್ಟ್‌ನ ಯಾವ ತರ ಮಾಡೋದು ಅಂತ ಹೇಳ್ತೀನಿ. ಈ ಬ್ರೇಕ್‌ಫಾಸ್ಟ್ ಮಾಡೋದಕ್ಕೆ ನಾನಿಲ್ಲಿ 1 ಗ್ಲಾಸ್‌ನಷ್ಟು ಕೆಂಪು ಕುಚ್ಚಲಕ್ಕಿ ಹಾಗೆ 1 ಗ್ಲಾಸ್‌ನಷ್ಟು ಬಿಳಿ ಕುಚ್ಚಲಕ್ಕಿನ ತಗೊಂಡಿದ್ದೀನಿ. ಇದೆರಡನ್ನು ಕೂಡ ನೈಟ್ ಪೂರ್ತಿ ನೀರಲ್ಲಿ ನೆನೆಸಿಟ್ಬಿಟ್ಟು ಬೆಳಿಗ್ಗೆ ಹೊತ್ತು ರುಬ್ಬೇಕು. ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ರುಬ್ಕೊಂಡಿರುವಂತ ಹಿಟ್ಟನ್ನ ಹಾಕಿ ಒಂದು ತೆಂಗಿನಕಾಯಿಯನ್ನ ತುರ್ಕೊಂಡು ಹಾಕಬೇಕು. ನಂತರ ಮನೆಯಲ್ಲಿರುವಂತಹ ಸೊಪ್ಪುಗಳನ್ನ ಅಂದ್ರೆ ನಾವು ಉಪಯೋಗಿಸುವಂತ ಪಾಲಕ್ ಸೊಪ್ಪು, ಹರಿವೆ ಸೊಪ್ಪು, ಮೆಂತ್ಯ ಸೊಪ್ಪು ಎಲ್ಲವನ್ನ ಸೇರಿಸಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಹಾಗೆ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ, ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕೊಂಡ್ಬಿಟ್ಟು ಕಡುಬು ಕಟ್ಟುವಂತ ಹದಕ್ಕೆ ಇದನ್ನ ಬಿಸಿ ಮಾಡ್ಕೋಬೇಕು. ಗಟ್ಟಿಯಾದ ಹಿಟ್ಟಿನಿಂದ ಈ ತರ ಕಡುಬು ಮಾಡಿಬಿಟ್ಟು ಇದನ್ನ ಒಂದು 15 ಮಿನಿಟ್ಸ್ ಬೇಯಿಸ್ಕೋಬೇಕು. ಈಗ ಇದಕ್ಕೊಂದು ಗ್ರೇವಿ ಮಾಡ್ಕೊಳ್ಳೋಣ. ಈ ಗ್ರೇವಿಗೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಒಂದು 10 ಬ್ಯಾಡಗಿ ಮೆಣಸು, 2 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ, 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, 2 ಪೀಸ್ ಚಕ್ಕೆ ಹಾಗೆ ಒಂದು 4 ಲವಂಗ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ಒಂದು 7 ರಿಂದ 8 ಎಸಳು ಬೆಳ್ಳುಳ್ಳಿ, 1 ಗೆಡ್ಡೆ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನ ತುರಿ ಹಾಕೊಂಡ್ಬಿಟ್ಟು ಇದನ್ನ ಚೆನ್ನಾಗಿ ಫ್ರೈ ಮಾಡಿ ಚಿಕ್ಕ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕಿ ಮಸಾಲೆ ರುಬ್ಬಬೇಕು. ಮಿಕ್ಸ್ ತರಕಾರಿ ಮನೆಯಲ್ಲಿತ್ತು ಎಲ್ಲ ತರಕಾರಿ ಹಾಕ್ಬಿಟ್ಟು ಒಂದು ಮಿಕ್ಸ್ ವೆಜಿಟೇಬಲ್ಸ್ ಗ್ರೇವಿ ಮಾಡ್ಕೊಂಡಿದ್ದೀನಿ. ಇನ್ನು ಇವತ್ತಿನ ಬ್ರೇಕ್ಫಾಸ್ಟ್ ಹೆಲ್ದಿ ಅಂಡ್ ಟೇಸ್ಟಿ ಆಗಿತ್ತು. ಒಂದ್ಸಲ ಟ್ರೈ ಮಾಡಿ.